ಮೊನ್ನೆ ಸುರಿದ ಭಾರಿ ಮಳೆಗೆ ಬೆಂಗಳೂರು ನಗರ ಯಾವ ರೀತಿ ಅಕ್ಷರಶಃ ತತ್ತರಿಸಿ ಹೋಗಿತ್ತು ಅನ್ನುವಂಥದ್ದನ್ನು ನಾವು ನೋಡಿರ್ತೇವೆ. ಉಡುಪಿ ನಗರಸಭೆಯಲ್ಲೂ ಕೂಡ ಪ್ರತಿ ವರ್ಷವೂ ಕೂಡ ಅಂಥದೇ ಪರಿಸ್ಥಿತಿ ನಿರ್ಮಾಣವಾಗ್ತಿದ್ರು ಕೂಡ ನಗರಸಭೆ ಯಾಕೆ ಇದರ ಬಗ್ಗೆ ಪರಿಹಾರ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತಿಲ್ಲ ಎನ್ನುವಂತ ಒಂದು ಪ್ರಶ್ನೆ ಎದ್ದಿರುವಂತದ್ದು. ನಾವೀಗ ಉಡುಪಿ ನಗರಸಭಾ ವ್ಯಾಪ್ತಿಯ ನಿಟ್ಟೂರಿನಲ್ಲಿದ್ದೇವೆ. ನೀವು ನೋಡ್ಬೋದು, ಇದು ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿ ಹರಿಯುವಂತ ಬಹುತೇಕ ನೀರು ಅನ್ನುವಂಥದ್ದು ಇದೇ ಒಂದು ಕಾಲುವೆಯ ಮೂಲಕ ಸಂಗ್ರಹವಾಗಿ ಸಮುದ್ರವನ್ನ ಸೇರುವಂತ ಒಂದು ವ್ಯವಸ್ಥೆ ಇರುವಂತದ್ದು. ಬಹಳಷ್ಟು ವರ್ಷಗಳಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಪ್ರತಿ ವರ್ಷವೂ ಕೂಡ ಈ ಕಾಲುವೆ ಅನ್ನುವಂಥದ್ದು ಒಂದು ರೀತಿ ಬಂದ್ ಆಗುವ ಮೂಲಕ, ಅಂದ್ರೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಇರುವಂತದ್ದು, ಮತ್ತೆ ಒಂದು ಎರಡು ಕಡೆ ಬದಿ ಕಟ್ಟಿ ಅದಕ್ಕೆ ಕಾಂಕ್ರೀಟಿನ ಬದಿ ಕಟ್ಟಿ ಮಾಡಿ ಮಧ್ಯದಲ್ಲಿ ಚಾನಲ್ ರೀತಿಯಲ್ಲಿ ಕೊಳಕು ನೀರು ಹರಿಯುವ ರೀತಿಯಲ್ಲಿ ವ್ಯವಸ್ಥೆ ಮಾಡದ ಹಿನ್ನೆಲೆಯಲ್ಲಿ ಒಂದಿಷ್ಟು ಹರಿಯುವ ನೀರಿನ ಅಡಚಣೆ ಉಂಟಾಗಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಕೃತಕ ನೆರೆಹಾವಳಿ ಉಂಟಾಗುವಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಅಗ್ನಿಶಾಮಕ ಇಲಾಖೆಯವರು ಬಂದು ಇಲ್ಲಿ ಪಕ್ಕದಲ್ಲಿ ಕಾಣ್ತಿರುವಂತ ಆ ಶೆಡ್ ಏನಿದೆ, ವಲಸೆ ಕಾರ್ಮಿಕರು ವಾಸಿಸುವಂತ ಶೆಡ್ ಏನಿದೆ, ಅಲ್ಲಿಂದ ಅವರನ್ನ ರಕ್ಷಿಸುವಂತ ಕಾರ್ಯವನ್ನ ಪ್ರತಿ ವರ್ಷವೂ ಕಳೆದ ಒಂದು ದಶಕದಿಂದ ಈ ಬಗ್ಗೆ ವಿವಿಧ ಮಾಧ್ಯಮಗಳಲ್ಲಿ ಸುದ್ದಿ ವರದಿಯನ್ನ ಮಾಡ್ತಾ ಬಂದಿದ್ದೇವೆ. ಪ್ರತಿ ವರ್ಷವೂ ಕೂಡ ಒಂದು ರೀತಿ ಅಗ್ನಿಶಾಮಕ ದಳದವರಿಗೆ ವಾರ್ಷಿಕೋತ್ಸವ ಅಂತಾನೆ ಹೇಳ್ಬೋದು. ಪ್ರತಿ ವರ್ಷವೂ ಕೂಡ ಇಲ್ಲಿ ಬಂದು ನೆರೆಯಲ್ಲಿ ಸಿಲುಕಿದಂತ ಒಂದು ಕಾರ್ಮಿಕರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಬೇಕಾದ ಪರಿಸ್ಥಿತಿ ಇಲ್ಲಿ ಪ್ರತಿ ವರ್ಷವೂ ನಿರ್ಮಾಣ ಆಗ್ತಿರುವಂತದ್ದು. ಇಷ್ಟಾದ್ರೂ ಕೂಡ ನಗರಸಭೆ ಯಾಕೆ ಎಚ್ಚೆತ್ತುಕೊಂಡಿಲ್ಲ? ಇಷ್ಟು ದೊಡ್ಡ ನಗರಸಭೆ, ಇಷ್ಟು ಜನಸಂಖ್ಯೆ ಇದೆ, ಇಷ್ಟು ಹೊಸ ಕಟ್ಟಡಗಳ ನಿರ್ಮಾಣ ಆಗ್ತಿದೆ, ಹೊಸ ಅಪಾರ್ಟ್ಮೆಂಟ್ಗಳಿಂದ ನೀರು ಹರಿದು ಬರ್ತಾ ಇದೆ, ಸರಿಯಾದ ನೀರಿನ ಹರಿಯುವಿಕೆ ಇಲ್ಲದೆ ನಿಟ್ಟೂರಿನ ಮೂಲಕ ಹಾರು ಹೋಗುವ ಈ ಕಾಲುವೆ ಏನಿದೆ ಅದರ ಸೂಕ್ತ ವ್ಯವಸ್ಥೆ ಇಲ್ಲದ ಹಿನ್ನೆಲೆಯಲ್ಲಿ ನೀರು ಅನ್ನುವಂಥದ್ದು ಬ್ಲಾಕ್ ಆಗಿ ಇಲ್ಲಿ ಪ್ರತಿ ವರ್ಷವೂ ಕೂಡ ನೆರೆಹಾವಳಿ ಉಂಟಾಗ್ತಿದ್ರು ಕೂಡ ಈ ಬಗ್ಗೆ ಯಾವುದೇ ಕ್ರಮ ಇದುವರೆಗೆ ನಗರಸಭೆ ಕೈಗೊಂಡಿಲ್ಲ. ಕೇವಲ ಮಳೆಗಾಲದ ಪೂರ್ವಭಾವಿಯಾಗಿ ಒಂದಿಷ್ಟು ಸ್ವಚ್ಛತಾ ಕಾರ್ಯವನ್ನ ಮಾಡ್ತಿದೆ ಬಿಟ್ರೆ, ಇದನ್ನ ಒಂದು ವ್ಯವಸ್ಥಿತವಾಗಿ ಎರಡೂ ಕಡೆಯಲ್ಲಿ ಕಾಂಕ್ರೀಟ್ ಇಂದ ವಾಲ್ ಅನ್ನ ಕಟ್ಟಿ ಒಂದು ನೀರಿನ ಸರಾಗವಾಗಿ ನೀರು ಹರಿಯುವ ರೀತಿಯಲ್ಲಿ ಮಾಡುವಂತ ವ್ಯವಸ್ಥೆ ಮಾಡದೇ ಇರುವಂತದ್ದು ಕಂಡು ಬರ್ತಾ ಇದೆ. ಇನ್ನಾದ್ರೂ ಕೂಡ ನಗರಸಭೆ ಎಚ್ಚೆತ್ತುಕೊಂಡು, ಮಳೆಗಾಲಕ್ಕೆ ಇನ್ನು 2 ತಿಂಗಳುಗಳ ಕಾಲ ಇದೆ, ಬೆಂಗಳೂರು ನಗರದಲ್ಲಿ ಕಂಡಂತ ಭಯಾನಕ ಸ್ಥಿತಿ ಉಡುಪಿ ನಗರದಲ್ಲಿ ಈ ವರ್ಷವೂ ಮುಂದುವರಿದು ಬೇಡ, ಅಥವಾ ಈ ವರ್ಷಕ್ಕೆ ಆ ಪ್ಲಾನ್ ಅನ್ನ ಮಾಡಿ ಮುಂದಿನ ವರ್ಷಕ್ಕಾದ್ರೂ ಈ ಒಂದು ವ್ಯವಸ್ಥಿತವಾದ ಚಾನಲ್ ಅನ್ನ ನಿರ್ಮಾಣ ಮಾಡುವ ಮೂಲಕ ಕೊಳಚೆ ನೀರು ಅನ್ನುವಂಥದ್ದು ಸರಾಗವಾಗಿ ಹರಿದು ನಗರದಲ್ಲಿ ತುಂಬುವಂತ ನೀರು ಹರಿದು ಸಮುದ್ರ ಸೇರುವಂತ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅನ್ನೋಂತ ಆಗ್ರಹ ಸದ್ಯ ಕೇಳಿ ಬಂದಿರುವಂತದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.